ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ನಂದಿನಿ ಅವರು, ವಿಜಯಾಂಬಿಕಾ ಏನಂದೆ ನೀನು? ನಿನ್ನ ದಾರಿಗೆ ನಾನು ಅಡ್ಡ ನಿಂತಿದ್ದೀನಿ ಅಂತನ? ತಪ್ಪು ದಾರಿಲಿ ಹೋಗ್ತಿರೋ ನಿನ್ನ ದಾರಿಗೆ ನಾನು ಅಡ್ಡ ನಿಲ್ಲೇಬೇಕಲ್ವಾ? ನನ್ನ ಜೀವನನೇ ಹಾಳು ಮಾಡಿರೋ ನಿನಗೆ ಜೀವ ಭಯ ಅಂದರೆ ಏನು ಅಂತ ತೋರಿಸ್ಬೇಕಲ್ವಾ ವಿಜಯಾಂಬಿಕಾ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ನಂದಿನಿ, ನಾನು ನಿನ್ನನ್ನು ಸಾಯಿಸಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಕೊನೆಗೂ ಕೂಡ ನೀನು ನನ್ನ ಎದುರುಗಡೆನೆ ಬಂದು ನಿಂತಿದ್ಯಾ ಅಲ್ವಾ? ಯಾಕೆ ನನ್ನ ಕೈಯಲ್ಲಿ ಸಾಯೋದಕ್ಕೆ ನಿನಗೆ ಅಷ್ಟೊಂದು ಇಷ್ಟನಾ ಅಂತ ಕೇಳ್ತಾರೆ. ಆಗ ನಂದಿನಿ ಜೋರಾಗಿ ನಗ್ತಾರೆ. ನಿನ್ನ ಮಾತಲ್ಲಿ ಬಂಡತನ ಕಾಣಿಸ್ತಿದ್ರು ಕೂಡ ನಿನ್ನ ಧ್ವನಿಯಲ್ಲಿ ಭಯ ಅನ್ನೋದು ಎದ್ದು ಕಾಣಿಸ್ತಿದೆ ವಿಜಯಾಂಬಿಕಾ. ಅಲ್ಲ, ನೀನು ಮಾಡಿರೋ ಪಾಪ ಒಂದಾ ಎರಡಾ? ನೀನು ಮಾಡಿರೋ ಎಲ್ಲ ಅನ್ಯಾಯಗಳಿಗೂ ಕೂಡ ಇನ್ಮುಂದೆ ಉತ್ತರ ಸಿಗ್ತಾ ಹೋಗುತ್ತೆ. ನಿನ್ನಿಂದಾಗಿ ನನ್ನ ಬದುಕೆ ಬೂದಿ ಆಯಿತು, ಆದರೆ ಇವಾಗ ಪೃಥ್ವಿ ಹಣ್ಣನ್ನು ಕೂಡ ಬಲಿ ತಗೊಂಡಿದ್ಯಾ. ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ ಅಂತ ಕೇಳ್ತಾರೆ. ಆಗ ವಿಜಯಾಂಬಿಕಾ, ಇಲ್ಲ, ನನಗೆ ಮನುಷ್ಯತ್ವ ಇಲ್ಲ, ನಾನು ರಾಕ್ಷಸಿನೇ. ಅಷ್ಟಕ್ಕೂ ಪೃಥ್ವಿನ ಬಲಿ ತಗೊಂಡಿರೋ ನನಗೆ ನಿನ್ನನ್ನು ಸಾಯಿಸೋದು ದೊಡ್ಡ ವಿಷಯ ಅಲ್ಲ. ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಗಂಡ, ನಿನ್ನ ಮಗಳು ಯಾರನ್ನೂ ಕೂಡ ಉಳಿಸೋದಿಲ್ಲ. ಈಗಾಗಲೇ ನಿನ್ನ ಗಂಡನ ಜೀವನದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದು ನಿನಗೂ ಕೂಡ ಗೊತ್ತಿರಬೇಕಲ್ವಾ ಅಂತ ಹೇಳ್ತಾರೆ. ಆಗ ನಂದಿನಿ, ನಾಚಿಕೆ ಆಗಬೇಕು ವಿಜಯಾಂಬಿಕಾ ನಿನಗೆ. ಅಷ್ಟಕ್ಕೂ ನಿನ್ನ ಸಣ್ಣತನ ಎಂಥದ್ದು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ. ಅಲ್ಲ, ನನ್ನ ಗಂಡನ್ನು ಬೀದಿಗೆ ತರೋದಕ್ಕೆ ನೀನು ಏನೆಲ್ಲ ಪಿತೂರಿ ಮಾಡ್ತಿದ್ಯಾ ಅನ್ನೋದು ಕೂಡ ನನಗೆ ಗೊತ್ತಿದೆ. ಆದರೆ ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ನನ್ನ ಗಂಡ ನನ್ನನ್ನು ದೂರ ಇಟ್ಟಿರ್ಬೋದು, ಆದರೆ ಅವ್ರ ಮನಸ್ಸಿಂದ ನಾನಿನ್ನೂ ದೂರ ಆಗಿಲ್ಲ. ನಾನು ನನ್ನ ಗಂಡನ ಜೊತೆ ನಿಲ್ತೀನಿ. ನೀನು ಯಾರನ್ನು ಬೀದಿಗೆ ತರಬೇಕು ಅಂತ ಅಂದ್ಕೊಂಡಿದ್ಯೋ ನಿನ್ನ ಮುಂದೆನೇ ಅವ್ರನ್ನ ಗೆಲ್ಲಿಸ್ತೀನಿ, ಮೆರೆಸ್ತೀನಿ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಏನು, ನೀನು ವೀರು ಜೊತೆ ನಿಂತ್ಕೊತೀಯಾ? ಏನು ಕನಸು ಕಾಣ್ತಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅಷ್ಟಕ್ಕೂ ವೀರು ನಿನ್ನನ್ನು ದ್ವೇಷಿಸ್ತಾನೆ. ನಿನ್ನ ಹೆಸರು ಕೇಳಿದ್ರೆ ಸಾಕು ಉರಿದು ಬೀಳ್ತಾನೆ. ಅಂಥದ್ರಲ್ಲಿ ನೀನು ಅವನ ಜೊತೆ ನಿಂತ್ಕೊತೀಯ ಅಂತ ಮಾತಾಡ್ಕೊಂಡು ಮುಂದೆ ಹೋಗಿ ಹಿಂದೆ ತಿರುಗಿ ನೋಡ್ತಾರೆ. ಅಷ್ಟರಲ್ಲಿ ನಂದಿನಿಯವರು ಕಾಣಿಸ್ತಿರೋದು ನೋಡಿ ವಿಜಯ್ ಅವ್ರಿಗೆ ಗಾಬರಿ ಆಗುತ್ತೆ. ಇದೇನಿದು ಅಂದರೆ ಇಷ್ಟೊತ್ತು ನಾನು ಕಂಡಿದ್ದೆಲ್ಲ ಭ್ರಮೆನಾ? ಅಂದರೆ ಆ ನಂದಿನಿ ನನ್ನ ಕತೆನ ಮುಗಿಸ್ಬಿಡ್ತಾಳ? ಅವಳು ಹೇಳಿದ್ದೆಲ್ಲ ನಿಜನ? ಒಂದು ವೇಳೆ ನಿಜನೇ ಆಗಿದ್ದರೆ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತು ಇಲ್ಲಿ ವೀರಿಗೆ ಪಾರ್ಟಿ ಆಫೀಸಿಂದ ಫೋನ್ ಬರ್ತಿರುತ್ತೆ. ಅವರು ಕೂಡ ಅದಕ್ಕೆ ಆನ್ಸರ್ ಮಾಡ್ತಿರ್ತಾರೆ. ಸುರೇಂದ್ರ ಅವ್ರಿಗೂ ಕೂಡ ಮೀಡಿಯಾದವರೆಲ್ಲ ಫೋನ್ ಮಾಡ್ತಿರ್ತಾರೆ. ಸುರೇಂದ್ರ ಅವ್ರ ಜೊತೆ ಕೋಪದಲ್ಲೇ ಮಾತಾಡಿ ಕಾಲ್ ಕಟ್ ಮಾಡ್ತಾರೆ. ಆಗ ವೀರು, ಸುರೇಂದ್ರ, ಮೀಡಿಯಾದವ್ರ ಜೊತೆ ಸ್ವಲ್ಪ ಕೂಲಾಗಿ ಮಾತಾಡೋ, ಪಾಪ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, ಇದರಲ್ಲಿ ಅವ್ರ ತಪ್ಪೇನಿದೆ ಅಂತ ಕೇಳ್ತಾರೆ. ಆಗ ಸುರೇಂದ್ರ ಅವರು, ಅಣ್ಣ, ಇದನ್ನು ಯಾರಾದರೂ ಕೆಲಸ ಅಂತಾರೆ ಅಣ್ಣ ಅಂತ ಕೇಳ್ತಾರೆ. ಆಗ ವಂದನ ಅಲ್ಲಿಗೆ ಬರ್ತಾರೆ. ರೀ, ಏನು ನಡೀತಿದೆ? ಬೆಳಗ್ಗೆ ನ್ಯೂಸ್ ಪೇಪರಲ್ಲೂ ಇದೇ ನ್ಯೂಸು, ಟಿ ವಿ ಆನ್ ಮಾಡಿದ್ರೆ ಸಾಕು ಬರೀ ಇದೇ ನ್ಯೂಸು. ರಿಲೇಟಿವ್ಸು, ಗೊತ್ತಿರೋರು ಪ್ರತಿಯೊಬ್ಬರು ಕೂಡ ಫೋನ್ ಮಾಡಿ ಏನಾಗ್ತಿದೆ ನಿಮ್ಮ ಮನೆಯಲ್ಲಿ ಅಂತ ಕೇಳ್ತಿದ್ದಾರೆ. ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಕೇಳ್ತಾರೆ. ಆಗ ವೀರು, ಸಾರಿ ನಮ್ಮ ವಂದನ, ರಾಜಕಾರಣಿ ಮನೆಯಲ್ಲಿ ಮನೆಯವ್ರಿಗೆ ಇದೆಲ್ಲ ಕಾಮನ್ ಆಗಿಬಿಟ್ಟಿರುತ್ತೆ, ನೀನೇನು ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ತಾರೆ. ಆಗ ವಂದನ ಅವರು, ಚೆಚೆ ಭಾವ, ನಾನು ಆ ರೀತಿ ಹೇಳಿದ್ದಲ್ಲ. ಈ ಎಲ್ಲ ವಿಷಯಗಳನ್ನ ಕೇಳಿ ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗಿರಬೇಡ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಸುರೇಂದ್ರ, ಅಣ್ಣ, ಸ್ವಲ್ಪ ಹೊತ್ತು ನಿನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಬಿಡು, ಯಾರ ಜೊತೆನೂ ಮಾತಾಡೋದು ಬೇಡ ಅಣ್ಣ ಅಂತ ಹೇಳ್ತಾರೆ. ಆಗ ವೀರು, ಅಲ್ಲ ಸುರೇಂದ್ರ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಬೇಕು? ನಾನು ಪ್ರಾಮಾಣಿಕವಾಗೇ ಇದ್ದೀನಿ. ಗಂಗಾಧರ ಮೂರ್ತಿಗಳ ಏಕೈಕ ಅಳಿಯ ನಾನು, ಅವರ ಶಿಷ್ಯ ನಾನು. ಅಂಥದ್ರಲ್ಲಿ ಇಂಥ ಸಣ್ಣ ವಿಷಯಕ್ಕೆಲ್ಲ ಹೆದರ್ಕೊಂಡು ಮೊಬೈಲ್ನ ಸ್ವಿಚ್ ಆಫ್ ಮಾಡಿದ್ರೆ ಅವ್ರಿಗಾದರೂ ಮರ್ಯಾದೆ ಇರುತ್ತಾ? ಇಡೀ ವಿಧಾನಸೌಧನೇ ದೊಡ್ಡ ಯಜಮಾನ್ರು ಮನೆ ಮುಂದೆ ಬಂದು ನಿಂತ್ಕೊಳ್ಳೋದು ಅಂತ ಮಹಾನುಭಾವ ಅವರು. ಅವ್ರ ನೆರಳಲ್ಲಿ ನಾನು ರಾಜಕೀಯಕ್ಕೆ ಬಂದಿದ್ದೀನಿ. ಇಂಥ ಪಿತೂರಿಗೆಲ್ಲ ನಾನು ಹೆದರ್ಕೊಳ್ಳೋದಿಲ್ಲ. ನೋಡು ಸುರೇಂದ್ರ, ನನ್ನನ್ನು ಬೆಳೆಸಿರೋದು ಜನ ಅಂತ ಅಂದಮೇಲೆ ನನ್ನನ್ನು ಕೆಳಗಾಕೋಕ್ಕೂ ಕೂಡ ಅದೇ ಜನ ಮನ್ಸು ಮಾಡಬೇಕು, ಇಂಥ ಪಿತೂರಿ ಮಾಡೋರಲ್ಲ. ನಾನು ತಪ್ಪೇ ಮಾಡದೆ ಎದುರುಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೀನಿ ಅಂತಂದರೆ ಅನ್ಯಾಯ ಅನ್ನೋದು ಕೇಕೆ ಹಾಕ್ಕೊಂಡು ನಗುತ್ತೆ ಅಷ್ಟೇ. ನಗು ಅನ್ನೋದು ಪ್ರಾಮಾಣಿಕವಾಗಿರ್ತಾರೆ ಗೊತ್ತಾ, ಅಂಥವ್ರ ಮುಖದಲ್ಲಿ ಮಾತ್ರ ಇರಬೇಕು. ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆಗ ಸುರೇಂದ್ರ, ಅಣ್ಣ, ನಿನ್ನ ಮಾತು ಕೇಳ್ತಿದ್ರೆ ನನಗೂ ಕೂಡ ಧೈರ್ಯ ಬರ್ತಿದೆ. ಆದರೂ ಇಂಥ ಸಿಚುವೇಷನಲ್ಲೂ ಕೂಡ ನೀನು ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಿದ್ಯಾ ಗೊತ್ತಾ, ಅದು ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಆಗ ವೀರು, ನೋಡು ಸುರೇಂದ್ರ, ನಾನು ನಿಜವಾಗಿಯೂ ಜನರ ಸೇವೆ ಮಾಡಬೇಕು ಅಂತ ರಾಜಕೀಯಕ್ಕೆ ಬಂದಿದ್ದೀನಿ. ಅದೃಷ್ಟ ಇದ್ದರೆ ಜನರ ಸೇವೆ ಮಾಡ್ತೀನಿ, ಇಲ್ಲ ಅಂತಂದರೆ ನನ್ನ ಮನಸ್ಸಾಕ್ಷಿ ಹೇಳೋ ಮಾತನ್ನು ಕೇಳಿಕೊಂಡು ಸೈಲೆಂಟಾಗಿ ಇದ್ಬಿಡ್ತೀನಿ. ನನಗಿರೋದೇ ಈ ಎರಡು ದಾರಿ, ಈ ಎರಡೂ ದಾರಿಲೂ ನನಗೆ ಖುಷಿ ಇದೆ, ನಾನು ಯಾಕೆ ಭಯ ಪಡಬೇಕು ಅಂತ ಹೇಳ್ತಾರೆ.
ಆಗ ಸುರೇಂದ್ರ, ಅಣ್ಣ ನೀನು ಇಷ್ಟು ಧೈರ್ಯವಾಗಿದ್ದರೆ ನಮಗೂ ಕೂಡ ಸಮಾಧಾನನೇ. ಅಣ್ಣ, ಒಂದು ರೆಸಿಡೆನ್ಸಿಯಲ್ ಸ್ಕೂಲ್ಗೆ ಸಂಬಂಧಪಟ್ಟಿರೋ ಹಾಗೆ ಇವತ್ತು ಮೀಟಿಂಗ್ ಇತ್ತು. ಇವಾಗಿನ ಪರಿಸ್ಥಿತಿಯಲ್ಲಿ ನಾವು ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಒಂದು ಕೆಲಸ ಮಾಡ್ತೀನಿ, ಅವ್ರನ್ನೇ ಇಲ್ಲಿಗೆ ಬರೋದಕ್ಕೆ ಹೇಳ್ತೀನಿ. ಸೊ ಕೂಗಾಡೋರು ಕೂಗಾಡ್ತಿರ್ಲಿ, ನಾವು ಮಾಡೋ ಕೆಲಸನ ಮಾಡ್ಕೊಂಡು ಹೋಗೋಣ ಅಂತ ಸುರೇಂದ್ರ ಹೇಳ್ತಾರೆ. ಆಗ ವೀರು, ವೆರಿ ಗುಡ್, ನೋಡು ಈ ರೀತಿ ಧೈರ್ಯ ಇದ್ದರೆ ಮಾತ್ರ ರಾಜಕೀಯದಲ್ಲಿ ಉಳಿಯೋಕ್ಕೂ ಆಗೋದು, ಬೆಳೆಯೋಕ್ಕೂ ಆಗೋದು. ನಾನು ಮೇಲ್ಗಡೆ ರೂಮಲ್ಲಿ ಇರ್ತೀನಿ, ಆ ಸ್ಕೂಲ್ಗೆ ಸಂಬಂಧಪಟ್ಟಿರೋ ಫೈಲ್ಸ್ನ ಕಳಿಸ್ಕೊಡು ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾರೆ. ಮತ್ತು ಇಲ್ಲಿ ಪದ್ದು, ಸುಬ್ಬು ಇಬ್ಬರು ಕೂಡ ಮನೆ ಆಚೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಮೊದಲಿಗೆ ಪದ್ದು, ಸುಬ್ಬು, ಇವತ್ತು ನಂದಿನಿ ಅಮ್ಮವರು ಮನೆಯಿಂದ ಹೊರಗಡೆ ಹೋಗಿ ವಿಜಯಾಂಬಿಕಾನ ಭೇಟಿ ಮಾಡಿದ್ದಾರೆ, ಮಾತಾಡಿಸಿದ್ದಾರೆ. ನಂದಿನಿ ಅಮ್ಮವರು ಬದುಕಿರೋ ವಿಷಯ ಅವಳಿಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಆಗ ಸುಬ್ಬು, ಅಲ್ಲಪ್ಪ, ನಂದಿನಿ ಅಮ್ಮವರು ಮನೆಯಿಂದ ಆಚೆ ಹೋಗಿರೋದು ಅಲ್ಲದೆ ಆ ವಿಜಯಾಂಬಿಕಾ ಜೊತೆ ಯಾಕೆ ಮಾತಾಡೋಕೆ ಹೋದ್ರು, ಇದು ರಿಸ್ಕ್ ಅಲ್ವಾ ಅಂತ ಹೇಳ್ತಾರೆ. ಆಗ ಪದ್ದು, ಇಲ್ಲ ಮಗನೇ, ನಂದಿನಿ ಅಮ್ಮವರು ನಾನು ನೀನು ಯೋಚನೆ ಮಾಡೋ ಥರ ಯೋಚನೆ ಮಾಡಲ್ಲ. ಅವರು ಒಂದು ರೀತಿ ಪ್ರವಾಹ ಇದ್ದಾಗೆ, ಅವ್ರನ್ನ ತಡೆಯೋದಕ್ಕಂತೂ ಸಾಧ್ಯ ಇಲ್ಲ. ಆ ವಿಜಯಾಂಬಿಕನ ಮುಳುಗಿಸ್ಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ನಾವಿವಾಗ ಅವ್ರನ್ನ ತಡೆಯೋದಕ್ಕಿಂತ ಅವ್ರ ಜೊತೆಲೇ ನಿಂತು ಅವ್ರಿಗೆ ಕಾವಲಾಗಿರಬೇಕು ಅಂತ ಹೇಳ್ತಾರೆ. ಆಗ ಸುಬ್ಬು, ಹೌದು ಅಪ್ಪ, ನೀನು ಹೇಳಿದ್ದು ನಿಜ. ನಿನ್ನೆ ಮೊನ್ನೆ ಆಗಿರೋ ಘಟನೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಅದಕ್ಕೆ ಸೇಡು ತೀರಿಸ್ಕೊಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ಆದರೆ ನಂದಿನಿ ಅಮ್ಮವರು ಪಾಪ ಇಷ್ಟು ವರ್ಷಗಳಿಂದ ಮನಸ್ಸಲ್ಲಿ ಕೋಪ, ದ್ವೇಷ ಎಲ್ಲನೂ ಹಿಡ್ದಿಟ್ಕೊಂಡು ನ್ಯಾಯಕ್ಕೋಸ್ಕರ ಅವರು ಕಾಯ್ತಿದ್ದಾರೆ. ಅಂಥವ್ರು ಏನೇ ಯೋಚನೆ ಮಾಡ್ತಿದ್ರು ಕೂಡ ಅದು ಸರಿಯಾಗೇ ಇರುತ್ತೆ ಅಂತ ಹೇಳ್ತಾರೆ. ಆಗ ಪದ್ದು, ಅಷ್ಟೇ ಅಲ್ಲ, ತಪ್ಪು ದಾರಿಲಿ ಯಾರು ನಡೀತಾರೋ ಅವ್ರನ್ನ ಸರಿ ದಾರಿಲಿ ನಡೆಸಿ ಅವ್ರಿಗೆ ಬುದ್ಧಿ ಕಲಿಸೋ ಅಂಥ ಗಟ್ಟಿತನ ನಂದಿನಿ ಅಮ್ಮವ್ರದ್ದು. ಅವ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ವಿಜಯಾಂಬಿಕಾಗೆ ಕೇಡ್ಗಾಲ ಶುರುವಾಯಿತು ಅಂತಲೇ ಅರ್ಥ ಅಂತ ಹೇಳ್ತಾರೆ. ಆಗ ಸುಬ್ಬು, ಅಪ್ಪ, ಏನೇ ಆಗಿರ್ಬೋದು, ಇಂಥ ಸಮಯದಲ್ಲಿ ನಾವು ಯಜಮಾನ್ರ ಜೊತೆ ಕೂಡ ಇರಬೇಕಾಗತ್ತೆ. ಆ ವಿಜಯಾಂಬಿಕೆಯಿಂದ ಯಜಮಾನ್ರಿಗೂ ಕೂಡ ತೊಂದರೆ ಆಗಬಾರ್ದು. ಯಾಕೆ ಅಂತಂದರೆ ಇವಾಗ ವಿಜಯಾಂಬಿಕಾ ಬಾಲ ತುಳಿಸ್ಕೊಂಡಿರೋ ವಿಷ ಸರ್ಪ ಇದ್ದಾಗೆ, ವಿಷ ಖಾರಕ್ಕೆ ಕಾಯ್ತಾ ಇರ್ತಾಳೆ. ಇಂಥ ಸಮಯದಲ್ಲಿ ನಾವು ಯಜಮಾನ್ರ ಜೊತೆ ಇಲ್ಲ ಅಂತಂದರೆ ಅವರು ಒಂಟಿ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ಆಗ ಪದ್ದು, ಮಗನೇ, ನೀನು ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡ. ಯಜಮಾನ್ರನ್ನ ಯಾರೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಂದಿನಿ ಅಮ್ಮವರು ಪ್ರವಾಹ ಆದರೆ ಅವ್ರ ಮನಸ್ಸನ್ನೇ ಗೆದ್ದಿರೋ ಅಂಥ ಯಜಮಾನ್ರು ಅಗ್ನಿ ಪರ್ವತ ಇದ್ದಾಗೆ. ಅವರು ಒಂದು ಸರಿ ಮೈ ಕೊಡ್ವಿ ನಿಂತ್ಕೊಂಡ್ರೆ ಅವ್ರ ಮುಂದೆ ಯಾರೇ ಇದ್ದರೂ ಕೂಡ ಸುಟ್ಟು ಭಸ್ಮ ಆಗಿಬಿಡ್ತಾರೆ. ಸದ್ಯಕ್ಕೆ ನಾವು ನಂದಿನಿ ಅಮ್ಮವ್ರ ಜೊತೆ ಇರಬೇಕು, ಮೊದಲೋಗಿ ಅವ್ರನ್ನ ಭೇಟಿ ಮಾಡಬೇಕು, ಬಾ ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ಸ್ವಲ್ಪ ಮುಂದೆ ಹೋಗ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅಲ್ಲಿಗೆ ಬಂದು, ಮಾವ, ಸುಬ್ಬು, ಒಂದು ನಿಮಿಷ, ಎಲ್ಲಿಗೋ ಹೊರಟಿರೋ ಆಗಿದೆ, ಇಷ್ಟೊತ್ತು ನೀವು ಯಾರ ಬಗ್ಗೆ ಮಾತಾಡ್ತಿದ್ರಿ ಅಂತ ಕೇಳ್ತಾರೆ. ಶ್ರಾವಣಿ ಮಾತು ಕೇಳಿ ಪದ್ದು ಮತ್ತು ಸುಬ್ಬು ಇಬ್ಬರು ಕೂಡ ಗಾಬರಿಯಿಂದ ನಿಂತಿರ್ತಾರೆ. ಮತ್ತೆ ಇಲ್ಲಿ ವಿಜಯ ನಂದಿನಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಆ ನಂದಿನಿ ಹೇಗೆ ಬದುಕು ಬಂದಿದ್ದು ಸಾಲದು ಅಂತ ಹೇಳಿ ನಾನು ಮುಂದೆ ನಿಂತ್ಕೊಂಡು ನನ್ನನ್ನೇ ಸಾಯಿಸ್ತೀನಿ ಅಂತ ಹೇಳ್ತಾ ಇದ್ಲು. ಅವಳ ಜೊತೆ ಪದ್ದು ಮಾತ್ರ ಇದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಒಂದು ವೇಳೆ ಅವಳ ಜೊತೆ ಸುಬ್ಬುನೂ ಇದ್ದಾನ, ಸುಬ್ಬುಗೂ ನಂದಿನಿ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾಗೋಯ್ತಾ? ಅವನಿಗೇನಾದರೂ ನಂದಿನಿ ಬಗ್ಗೆ ಗೊತ್ತಾಗಿದ್ದಿದ್ರೆ ಶ್ರಾವಣಿಗೆ ಅವ್ರ ಅಮ್ಮನ ಬಗ್ಗೆ ಎಲ್ಲ ಸತ್ಯನೂ ಗೊತ್ತಾಗ್ತಾ ಇತ್ತು. ಅಷ್ಟೆಲ್ಲ ಆದಮೇಲೆ ಎಲ್ಲ ನನ್ನ ಕುತ್ತಿಗೆಗೆ ಬರ್ತಾ ಇತ್ತು. ಈಗ ನೋಡಿದ್ರೆ ಆ ರೀತಿ ಏನೂ ಆಗಿಲ್ಲ. ಹಾಗಾದರೆ ಸುಬ್ಬುಗೆ ಈ ವಿಷಯ ಗೊತ್ತಿಲ್ಲ ಅನಿಸುತ್ತೆ. ಆದರೂ ಆ ನಂದಿನಿನ ಸುಮ್ಮನೆ ಬಿಡಬಾರ್ದು, ಆದಷ್ಟು ಬೇಗ ಅವರಿಬ್ಬರ ಕತೆನ ಮುಗಿಸ್ಬೇಕು. ಇರಲಿ, ಮೊದಲು ಈ ವೀರುನ ಸೋಲಿಸ್ಬೇಕು. ಅವನು ಸೋತ್ರೆ ಆ ನಂದಿನಿನೂ ಸೋತ ಹಾಗೆ. ಆಮೇಲೆ ಇವನನ್ನ ಮೂಲೆ ಗುಂಪು ಮಾಡಿ ಅವರಿಬ್ಬರನ್ನ ಮುಗಿಸೋದೇ ನನಗೆ ದೊಡ್ಡ ವಿಷಯ ಆಗಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಮ್ಯಾಡಿ ಅಲ್ಲಿಗೆ ಬರ್ತಾರೆ. ಮಾಮ್, ಎಲ್ಲ ಕಡೆ ಮಾವನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಈ ವಿಷಯ ಮಾವನಿಗೆ ಗೊತ್ತಾದರೆ ಕುಸಿದು ಬೀಳೋದು ಗ್ಯಾರಂಟಿ. ಇದು ಹೀಗೆ ಮುಂದುವರೆದ್ರೆ ಮಾವ ಸದ್ಯದಲ್ಲೇ ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೋತಾರೆ. ಸೂಪರ್ ಮಾಮ್, ನೀನು ಇದನ್ನು ನಾವು ಸೆಲೆಬ್ರೇಟ್ ಮಾಡಲೇಬೇಕು ಮಾಮ್, ನಾನು ಹೇಳ್ತಾ ಇದ್ದು ಕೇಳಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ವಿಜಯ, ಮೇಡಿ ಪ್ಲೀಸ್ ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಟ್ಬಿಡು ಅಂತ ವಿಜಯ ಹೇಳ್ತಾರೆ. ಮಾಮ್, ನಿನಗೆ ಏನಾಗಿದೆ? ನಾವೀಗ ಸೆಲೆಬ್ರೇಟ್ ಮಾಡಬೇಕು, ಅಷ್ಟು ಖುಷಿಯಲ್ಲಿದ್ದೀವಿ. ನೀನು ನೋಡಿದ್ರೆ ಸುಮ್ಮನೆ ಇದೆಯಲ್ಲ, ನೀನು ಯಾವಾಗಲೂ ಹೀಗೆ ಮಾಡ್ತೀಯ, ಏನೋ ಯೋಚನೆ ಮಾಡ್ತಾ ಇರ್ತೀಯ. ನೋಡು ಮಾಮ್, ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ನಿನ್ನ ಜೊತೆ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ, ನಾನು ಈ ಒಂದು ಮೂಮೆಂಟ್ನ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿ ಮ್ಯಾಡಿ ಅಲ್ಲಿಂದ ಹೋಗ್ತಾರೆ. ಆಗ ವಿಜಯ, ಆ ನಂದಿನಿನ ಬದುಕೋದಕ್ಕೆ ಬಿಡಬಾರ್ದು, ಆದಷ್ಟು ಬೇಗ ಅವಳನ್ನು ಮುಗಿಸ್ಬೇಕು, ಇಲ್ಲ ಅಂದರೆ ನನಗೆ ಉಳಿಗಾಲ ಇರೋದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಪದ್ದು, ಏನಿಲ್ಲ ಅಮ್ಮೋರೆ, ಅದು ಯಜಮಾನ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಅಪ್ಪನ ಬಗ್ಗೆನಾ ಅಂತ ಕೇಳ್ತಾರೆ. ಹೌದು ಮೇಡಮ್, ಯಜಮಾನ್ರ ಮನಸ್ಸಿಗೆ ನೋವಾಗಿದೆ ಅಲ್ವಾ, ಅವ್ರನ್ನ ಸಮಾಧಾನ ಮಾಡಿದ್ರ ಬಗ್ಗೆನೇ ನಾವು ಮಾತಾಡ್ತಾ ಇದ್ವಿ ಅಂತ ಸುಬ್ಬು ಹೇಳ್ತಾರೆ. ಆಗ ಶ್ರಾವಣಿ, ಥ್ಯಾಂಕ್ಸ್ ಸುಬ್ಬು, ನೀನು ಯಾವಾಗಲೂ ಅಪ್ಪನ ಜೊತೆ ಇದ್ದರೆ ಅವ್ರು ಎಂಥ ಪರಿಸ್ಥಿತಿಲಿ ಇದ್ರೂ ಗೆದ್ದೇ ಗೆಲ್ತಾರೆ.
ಅಪ್ಪ ಯಾವ ತಪ್ಪನ್ನು ಮಾಡಿಲ್ಲ, ಅವ್ರೇನು ಅಂತ ನನಗೆ ಗೊತ್ತು. ಮುಖ್ಯವಾಗಿ ಜನರಿಗೆ ಅಪ್ಪ ಏನು ಅಂತ ಗೊತ್ತು. ಅವರು ಯಾರಿಗೂ ಕೆಟ್ಟದ್ದನ್ನು ಬಯಸ್ತೋರಲ್ಲ, ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಿದವರು ಅಲ್ಲ, ಕೆಟ್ಟ ದಾರಿಲಿ ನಡೆದವರು ಅಲ್ಲ. ಅವರು ಗಂಗಾಧರ ಮೂರ್ತಿಗಳ ಅಳಿಯ. ತಾತನ ಹೆಸರು ಬಳಸ್ಕೊಂಡು ಅಪ್ಪ ಮೇಲೆ ಬಂದಿದ್ದಲ್ಲ, ಅವರ ಸ್ವಂತ ಪರಿಶ್ರಮದಿಂದ ಅವರು ಈ ಸ್ಥಾನಕ್ಕೆ ಬಂದಿರೋದು. ಯಾರೋ ಬೇಕು ಅಂತ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಅದು ಏನೇ ಇರಲಿ, ಅಪ್ಪ ಈ ತಪ್ಪನ್ನ ಮಾಡಿದ್ದಾರೆ ಅಂತ ಪ್ರೂವ್ ಆಗಬೇಕು ಅಂದರೆ ಸಾಕ್ಷಿ ಬೇಕಲ್ವಾ? ಸಾಕ್ಷಿ ಇಲ್ಲ ಅಂದರೆ ಏನು ಪ್ರೂವ್ ಆಗೋದಿಲ್ಲ. ಆದಷ್ಟು ಬೇಗ ಈ ವಿಷಯದ ಬಗ್ಗೆ ತನಿಖೆ ಆಗಬೇಕು, ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಆಗ ಪದ್ದು ದೊಡ್ಡ ಯಜಮಾನ್ರಿಗೆ ಬೆಲೆ ಕೊಟ್ಟು ಅವ್ರ ಹೆಸರನ್ನ ಬೆಳೆಸ್ಕೊಂಡು ಇವರು ಈ ಸ್ಥಾನಕ್ಕೆ ಬಂದಿದ್ದಾರೆ. ಯಜಮಾನ್ರು ಏನು ಅನ್ನೋದು ಎಲ್ಲರಿಗೂ ಗೊತ್ತು. ಅಲ್ಪಜ್ಞಾನ ಇರೋರಿಗೆ ನಾವೇನು ಹೇಳೋಕ್ಕಾಗಲ್ಲ ಅಮ್ಮೋರೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಆಗ ಸುಬ್ಬು, ಮೇಡಮ್ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳ್ತಾರೆ. ಸುಬ್ಬು, ಅಪ್ಪನ ಜೊತೆ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳಿಬಿಡು ಅಂತ ಶ್ರಾವಣಿ ಹೇಳ್ತಾರೆ. ಹೇಳ್ತೀನಿ ಮೇಡಮ್, ಈಗ ನಮಗೆ ಸ್ವಲ್ಪ ಕೆಲಸ ಇದೆ, ನಾವು ಹೊರಡಬಹುದಾ ಅಂತ ಕೇಳ್ತಾರೆ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಶ್ರಾವಣಿ ಹೇಳ್ತಾರೆ. ಪದ್ದು ಸುಬ್ಬು ಅಲ್ಲಿಂದ ಹೋಗ್ತಾರೆ. ಮತ್ತು ಶ್ರಾವಣಿ ಅಪ್ಪನ ಜೊತೆ ಯಾವಾಗಲೂ ನಾನು ಇರ್ತೀನಿ, ನಾನು ಯಾಕೆ ಅಪ್ಪನ ಜೊತೆ ಮಾತಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಸುಬ್ಬು, ಪದ್ದು, ನಂದಿನಿ ಮೂವರು ಮಾತಾಡ್ತಾ ಇರ್ತಾರೆ. ಈಗ ವಿಜಯಾಂಬಿಕಾಗೆ ಭಯ ಶುರುವಾಗಿರುತ್ತೆ. ಆ ಭಯನ ಮರೆ ಮಾಚೋದಕ್ಕೆ ಅವಳು ಬೇರೆ ರೀತಿ ಯೋಚನೆ ಮಾಡ್ತಾ ಇರ್ತಾಳೆ. ಬೇರೆ ರೂಟಲ್ಲೇ ಬರ್ತಾಳವಳು. ಅವಳು ಯಾವ ದಾರಿಯಲ್ಲಿ ಬಂದರೂ ನಾವು ಅವಳನ್ನ ಎದುರಿಸ್ಬೇಕು, ನಾವು ಎಲ್ಲದಕ್ಕೂ ರೆಡಿಯಾಗಿರಬೇಕು ಅಂತ ಹೇಳ್ತಾರೆ. ಆಗ ಸುಬ್ಬು, ನಾವು ಅವ್ರಿಗೋಸ್ಕರ ಭಯ ಪಡ್ಬೇಕಾ ಅಮ್ಮೋರೆ ಅಂತ ಕೇಳ್ತಾರೆ. ಭಯ ಪಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಸುಬ್ಬು, ನಮ್ಮ ಹುಷಾರಲ್ಲಿ ನಾವಿರಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ನಂದಿನಿ ಹೇಳ್ತಾರೆ. ಆಗ ಪದ್ದು, ಅಮ್ಮೋರೆ ಅವಳು ಯಾವ ದಾರಿಯಲ್ಲಿ ಬಂದರೂ ನಾವು ಎಚ್ಚರವಾಗಿರಬೇಕು, ಅವಳನ್ನ ನಾವು ಈ ಸರಿ ಎದುರಿಸಿ ನಿಲ್ಲಬೇಕು ಅಂತ ಹೇಳ್ತಾರೆ. ಆಗ ನಂದಿನಿ, ನಾನಿಲ್ಲಿಗೆ ನಿಮ್ಮನ್ನು ಕರೆಸಿದ ಒಂದು ಮುಖ್ಯವಾದ ವಿಷಯನ ಮಾತಾಡಬೇಕು ಅಂತ. ಅವಳು ನನ್ನ ಗಂಡನ ಮರ್ಯಾದೆ ಕಡಿತೀನಿ, ನನ್ನ ಗಂಡನ ಬೀದಿ ನಿಲ್ಲಿಸ್ತೀನಿ, ಅವ್ರ ಗೌರವಕ್ಕೆ ಧಕ್ಕೆ ಬರೋ ಹಾಗೆ ಮಾಡ್ತೀನಿ ಅಂತ ಚಾಲೆಂಜ್ ಹಾಕಿ ಹೋಗಿದ್ದಾಳೆ. ಈಗ ನನ್ನ ಮನಸ್ಸಲ್ಲಿರೋದು ನನ್ನ ಗಂಡನ ಹೆಸರು ಗೌರವ ಕಾಪಾಡಬೇಕು ಅನ್ನೋದು ಅಷ್ಟೇ ಅಂತ ಹೇಳ್ತಾರೆ. ಸುಬ್ಬುಗೆ ಖುಷಿಯಾಗುತ್ತೆ ಅಮ್ಮೋರೆ ಅಂತ ಹೇಳ್ತಾರೆ. ಆಗ ನಂದಿನಿ, ಈ ಟೈಮಲ್ಲಿ ನಾನು ನನ್ನ ಗಂಡನ ಪರ ನಿಲ್ಲಬೇಕು ಅಂತ ಹೇಳ್ತಾರೆ. ಆಗ ಸುಬ್ಬು, ಯಜಮಾನ್ರ ಬಗ್ಗೆ ಎಲ್ಲ ಕಡೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ, ಮೊದಲು ಅದನ್ನು ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಆಗ ನಂದಿನಿ, ನಾನು ಇನ್ನು ಮುಂದೆ ನನ್ನ ಗಂಡನ ಜೊತೆ ನನ್ನ ಗಂಡನ ಮನೇಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ಪದ್ದು, ಅಮ್ಮೋರೆ ನೀವು ಯಜಮಾನ್ರ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇದು ಆಸೆ ಅಲ್ಲ ಪದ್ದು, ಇಷ್ಟು ದಿನ ಕಾದಿದ್ದು ಸಾಕು, ಇದು ನನ್ನ ಕರ್ತವ್ಯ, ನನ್ನ ಹಕ್ಕು. ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ಆ ಮನೇಲಿ ಇದ್ಕೊಂಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ನಾನು ಆ ಮನೆಗೆ ಹೋಗಬೇಕು, ನಾನು ಅಲ್ಲೇ ಇರಬೇಕು, ಅದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ಮಾಡಿ ಅಂತ ನಂದಿನಿ ಹೇಳ್ತಾರೆ. ಪದ್ದು ಮತ್ತು ಸುಬ್ಬುಗೆ ಖುಷಿಯಾಗುತ್ತೆ. ಅವರೇನೋ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.